ನಿಮಗೆ ನಾನು ಹೇಳಿದ್ರೆ ನಿಮ್ಮ ವಿವಾಹಿತ ಜೀವನದ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಯಾವುದೇ ದುಬಾರಿ ಮದ್ದಲ್ಲ, ಯಾವುದೇ ದೊಡ್ಡ ಚಿಕಿತ್ಸೆ ಅಲ್ಲ. ಬದಲಿಗೆ ಅದು ನಿಮ್ಮ ಸ್ವಂತ ಅಡುಗೆ ಮನೆಯಲ್ಲೇ ಮರೆಯಾಗಿದೆ ಎಂದರೆ ಬಹುಶಃ ನೀವು ನಂಬುವುದಿಲ್ಲ. ಯಾಕೆಂದರೆ ಮನಸ್ಸು ಯಾವಾಗಲೂ ಸಂಕೀರ್ಣ ವಿಷಯಗಳ ಮೇಲೆಯೇ ವಿಶ್ವಾಸವಿಡುತ್ತದೆ. ಅದಕ್ಕೆ ದೊಡ್ಡದಾದುದೇ ಸರಿ ಎಂದು ತೋರುತ್ತದೆ. ಆದರೆ ಜೀವನದ ಸತ್ಯ ಯಾವಾಗಲೂ ಸರಳವಾಗಿರುತ್ತದೆ. ಅಷ್ಟು ಸರಳವಾಗಿರುತ್ತದೆ ಕೂಡ ನಾವು ಅದನ್ನು ನಿರ್ಲಕ್ಷಿಸುತ್ತೇವೆ. ಇಂದು ನಾನು ನಿಮಗೆ ಅದೇ ಸರಳ ಸತ್ಯವನ್ನು ನೆನಪಿಸಲು ಬಂದಿದ್ದೇನೆ. ಬಹಳಷ್ಟು ಪುರುಷರು ಹೊರಗಿನಿಂದ ಸಂಪೂರ್ಣ ಸಾಮಾನ್ಯವಾಗಿ ಕಾಣುತ್ತಾರೆ. ಅವರು ನಗುತ್ತಾರೆ, ಕೆಲಸ ಮಾಡುತ್ತಾರೆ, ತಮ್ಮ ಹೊಣೆಗಾರಿಕೆಗಳನ್ನು ನಿರ್ವಹಿಸುತ್ತಾರೆ. ಆದರೆ ಒಳಗೆ ಅವರು ಒಂದು ಅಂತಹ ಸಮಸ್ಯೆಯೊಂದಿಗೆ ಹೋರಾಡುತ್ತಿರುತ್ತಾರೆ. ಅದರ ಬಗ್ಗೆ ಅವರು ಯಾರೊಂದಿಗೂ ಮುಕ್ತವಾಗಿ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಆ ಸಮಸ್ಯೆಯೇ ಅಕಾಲ ಸ್ಖಲನ ಸಂಬಂಧ ಪ್ರಾರಂಭವಾದ ಕೆಲವೇ ನಿಮಿಷಗಳಲ್ಲಿ ಎಲ್ಲವೂ ಮುಗಿದು ಹೋಗುತ್ತದೆ. ಮತ್ತು ಅದರ ನಂತರ ಉಳಿಯುವುದು ಕೇವಲ ದೈಹಿಕ ಆಯಾಸವಲ್ಲ, ಅದು ಒಂದು ಮನಸ್ಸಿನ ಸೋಲು, ಅತ್ಯಂತ ಹೆಚ್ಚು ನೋವು. ಯಾವಾಗ ಬರುತ್ತದೆ? ನೀವು ನಿಮ್ಮ ಸಂಗಾತಿಯ ಮುಖದತ್ತ ನೋಡುವಾಗ ಅಲ್ಲಿ ಅಪೂರ್ಣ ಬಯಕೆ, ಅಪೂರ್ಣ ತೃಪ್ತಿ ಕಾಣುತ್ತದೆ ಮತ್ತು ನೀವು ಬಯಸಿದರೂ ಏನು ಮಾಡಲಾರಿರೆ. ಆ ಕ್ಷಣದಲ್ಲಿ ನಿಮ್ಮ ಆತ್ಮವಿಶ್ವಾಸ ಒಡೆದು ಹೋಗುತ್ತದೆ. ನಿಧಾನವಾಗಿ ಈ ಸಮಸ್ಯೆ ನಿಮ್ಮ ಮನಸ್ಸಿನಲ್ಲಿ ಕೂತಿಕೊಳ್ಳುತ್ತದೆ. ನೀವು ನಿಮ್ಮಿಂದ ದೂರವಾಗುತ್ತೀರಿ, ನಿಮ್ಮ ಸಂಗಾತಿಯಿಂದ ದೂರವಾಗುತ್ತೀರಿ, ಕೆಲವೊಮ್ಮೆ ಕಲಹಗಳು ಹೆಚ್ಚಾಗುತ್ತವೆ, ಕೆಲವೊಮ್ಮೆ ನಿಶಬ್ದತೆ ಹೆಚ್ಚಾಗುತ್ತದೆ. ಮತ್ತು ಅತ್ಯಂತ ದೊಡ್ಡ ವಿಷಯವೆಂದರೆ ನೀವು ಸಹಾಯ ಪಡೆಯಲು ಹೆದರುತ್ತೀರಿ, ಏಕೆಂದರೆ ಅದು ನಿಮಗೆ ನಾಚಿಕೆಯ ವಿಷಯವೆಂದು ತೋರುತ್ತದೆ. ಆದರೆ ಕೇಳಿ, ಈ ಸಮಸ್ಯೆ ಎಷ್ಟು ಸಾಮಾನ್ಯವೋ ಅಷ್ಟೇ ಸುಲಭವಾಗಿ ಗುಣವಾಗುವಂತಹದ್ದು ಕೂಡ. ಕೇವಲ ಸರಿಯಾದ ದಿಕ್ಕು ಬೇಕು. ಇಂದು ನಾನು ನಿಮಗೆ ಒಂದು ಬಹಳ ಸರಳ ಉಪಾಯವನ್ನು ಹೇಳಲಿದ್ದೇನೆ. ಅಷ್ಟು ಸರಳವಾಗಿದೆ ಎಂದರೆ ನಿಮ್ಮ ಮನಸ್ಸು ಇದು ನಿಜವಾಗ್ಲೂ ಇಷ್ಟು ಸುಲಭವಾಗಿರಬಹುದೇ ಎಂದು ಕೇಳುತ್ತದೆ. ಕೇವಲ 2 ಸಣ್ಣ ಬೀಜಗಳು, ಹೌದು, 2 ಸಣ್ಣ ಬೀಜಗಳು ನಿಮ್ಮ ಸಂಪೂರ್ಣ ಸ್ಥಿತಿಯನ್ನು ಬದಲಾಯಿಸಬಲ್ಲವು. ಇದು ಯಾವುದೇ ದುಬಾರಿ ವಸ್ತುವಲ್ಲ, ಯಾವುದೇ ವಿದೇಶಿ ಮದ್ದಲ್ಲ, ಇದು ನಿಮ್ಮ ಸ್ವಂತ ಅಡುಗೆ ಮನೆಯಲ್ಲೇ ಇದೆ. ಕಾಳು, ಎಳ್ಳು ಮತ್ತು ಓಂ ಬೀಜಗಳು. ಈಗ ಗಮನವಿಟ್ಟು ಕೇಳಿ. ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧ ರೂಪಿಸಲು ಹೊರಟಾಗ ಅದಕ್ಕಿಂತ ಸುಮಾರು 2-3 ನಿಮಿಷಗಳ ಮುಂಚೆಯೇ ಈ 2 ಬೀಜಗಳನ್ನು ನಿಮ್ಮ ಬಾಯಲ್ಲಿ ಇರಿಸಿಕೊಳ್ಳಿ. ಆದರೆ ಒಂದು ಬಹಳ ಮುಖ್ಯ ವಿಷಯ, ಅವುಗಳನ್ನು ಅಗಿಯಬೇಡಿ, ಕೇವಲ ನಿಧಾನವಾಗಿ ಚೂಸುತ್ತಾ ಇರಿ. ನೀವು ಯಾವುದೇ ಸ್ವಾದವನ್ನು ಅನುಭವಿಸುವಂತೆ ಅವುಗಳ ರಸವನ್ನು ಅನುಭವಿಸಿ. ಈಗ ನೀವು ಯೋಚಿಸುತ್ತಿರಬಹುದು, ಇದರಿಂದ ಏನಾಗುತ್ತದೆ? ಅಕಾಲ ಸ್ಖಲನದ ಅತ್ಯಂತ ದೊಡ್ಡ ಕಾರಣ ಏನು? ಅತಿಯಾದ ಸಂವೇದನೆ. ದೇಹವು ಬಹಳ ಬೇಗ ಉತ್ತೇಜಿತವಾದರೆ ನಿಯಂತ್ರಣ ಕಡಿಮೆಯಾಗುತ್ತದೆ ಮತ್ತು ಎಲ್ಲವೂ ಬೇಗ ಮುಗಿದು ಹೋಗುತ್ತದೆ. ಆದರೆ ಈ ಬೀಜಗಳಲ್ಲಿ ಅಂತಹ ನೈಸರ್ಗಿಕ ಗುಣಗಳಿವೆ ಎಂದು ಅವು ಈ ಸಂವೇದನೆಯನ್ನು ಸಮತೋಲನಗೊಳಿಸುತ್ತವೆ. ನಿಮ್ಮ ದೇಹವು ಉತ್ತೇಜಿತವಾಗುತ್ತದೆ, ಆದರೆ ನಿಮ್ಮ ನಿಯಂತ್ರಣ ಉಳಿಯುತ್ತದೆ ಮತ್ತು ಅದೇ ನಿಯಂತ್ರಣ ನಿಮಗೆ ಸಮಯ ನೀಡುತ್ತದೆ. ನಿಧಾನವಾಗಿ ನೀವು ನೋಡುತ್ತೀರಿ, ನೀವು ಹಿಂದಿನಂತೆ ಹೆಚ್ಚು ಸಮಯದವರೆಗೆ ತಡೆದುಕೊಳ್ಳುತ್ತೀರಿ. ಮತ್ತು ಅತ್ಯಂತ ಮುಖ್ಯ ವಿಷಯವೆಂದರೆ ನಿಮ್ಮ ಭಯ ಕಡಿಮೆಯಾಗುತ್ತದೆ. ಏಕೆಂದರೆ ನಿಜವಾದ ಸಮಸ್ಯೆ ದೇಹವಲ್ಲ, ಮನಸ್ಸಿನ ಭಯವೇ. ಇನ್ನೊಂದು ವಿಷಯ, ಇಂದು ಬಹುತೇಕ ಜನರು ತಕ್ಷಣದ ಫಲ ಬಯಸುತ್ತಾರೆ. ಅವರು ಮದ್ದುಗಳತ್ತ ಓಡುತ್ತಾರೆ. ಆದರೆ ಪ್ರತಿ ತ್ವರಿತವಾಗಿ ಕೆಲಸ ಮಾಡುವ ವಸ್ತುವೇ ಸರಿಯಾದುದ್ದಲ್ಲ. ಅನೇಕ ಮದ್ದುಗಳು ತಕ್ಷಣ ಪರಿಣಾಮ ತೋರಿಸುತ್ತವೆ, ಆದರೆ ಅವುಗಳೊಂದಿಗೆ ದುಷ್ಪರಿಣಾಮಗಳು ಬರುತ್ತವೆ. ತಲೆನೋವು, ಹೃದಯದ ಬಡಿತ ಹೆಚ್ಚಾಗುವುದು, ಆಯಾಸ ಮತ್ತು ದೇಹದ ಮೇಲೆ ಒತ್ತಡ. ನಿಧಾನವಾಗಿ ದೇಹವು ಅವುಗಳಿಗೆ ಅಭ್ಯಾಸ ಮಾಡಿಕೊಳ್ಳುತ್ತದೆ ಮತ್ತು ನಂತರ ಮದ್ದಿಲ್ಲದೆ ನೀವು ನಿಮ್ಮ ಮೇಲೆಯೇ ವಿಶ್ವಾಸ ಕಳೆದುಕೊಳ್ಳುತ್ತೀರಿ. ಇದಕ್ಕೆ ವಿರುದ್ಧವಾಗಿ ನೈಸರ್ಗಿಕ ಉಪಾಯಗಳು ನಿಧಾನವಾಗಿ ಕೆಲಸ ಮಾಡುತ್ತವೆ, ಆದರೆ ದೀರ್ಘಕಾಲ ಉಳಿಯುತ್ತವೆ. ಅವು ದೇಹವನ್ನು ಸಮತೋಲನಗೊಳಿಸುತ್ತವೆ, ಒಳಗಿನಿಂದ ಬಲಪಡಿಸುತ್ತವೆ. ಈಗ ಈ ಪರಿಣಾಮವನ್ನು ಇನ್ನಷ್ಟು ಹೆಚ್ಚಿಸಲು ಬಯಸಿದರೆ ಇನ್ನೊಂದು ವಿಧಾನವಿದೆ. ರಾತ್ರಿ ಮಲಗುವ ಮುಂಚೆ 1 ಲೋಟ ಬಿಸಿ ಹಾಲು ತೆಗೆದುಕೊಳ್ಳಿ. ಅದಕ್ಕೆ ಕಾಳು, ಎಳ್ಳು ಮತ್ತು ಓಂ ಬೀಜಗಳನ್ನು ಹಾಕಿ, ಜೊತೆಗೆ 2 ಲವಂಗವನ್ನು ಹಾಕಿ ಮತ್ತು ನಿಧಾನವಾಗಿ ಕುಡಿಯಿರಿ. ಲವಂಗವು ನಿಮ್ಮ ನರಗಳನ್ನು ಶಾಂತಗೊಳಿಸುತ್ತದೆ, ರಕ್ತದ ಹರಿವನ್ನು ಉತ್ತಮಗೊಳಿಸುತ್ತದೆ ಮತ್ತು ರಕ್ತದ ಹರಿವು ಉತ್ತಮವಾದಾಗ ದೇಹದ ಪ್ರತಿ ಭಾಗಕ್ಕೂ ಶಕ್ತಿ ಹೆಚ್ಚಾಗುತ್ತದೆ. ಅದರ ಪರಿಣಾಮ ನಿಮ್ಮ ಸಾಮರ್ಥ್ಯದ ಮೇಲೂ ಬೀಳುತ್ತದೆ. ಆದರೆ ಕೇಳಿ, ಕೇವಲ ಉಪಾಯವೇ ಎಲ್ಲವಲ್ಲ, ನಿಮ್ಮ ವಿಧಾನವೂ ಅಷ್ಟೇ ಮುಖ್ಯ.
ಬಹುತೇಕ ಜನರು ಒಂದೇ ವಿಧಾನದಲ್ಲಿ ಸಂಬಂಧ ರೂಪಿಸ್ತಾರೆ ಮತ್ತು ಅದೇ ಅಭ್ಯಾಸವಾಗುತ್ತದೆ. ಆದರೆ ಕೆಲವು ಸ್ಥಿತಿಗಳು ನಿಮಗೆ ಹೆಚ್ಚು ನಿಯಂತ್ರಣ ನೀಡುತ್ತವೆ. ಉದಾಹರಣೆಗೆ, ಮಹಿಳೆ ಮೇಲಿರುವ ಸ್ಥಿತಿ. ಈ ಸ್ಥಿತಿಯಲ್ಲಿ ಪುರುಷನು ಕೆಳಗೆ ಇರುತ್ತಾನೆ ಮತ್ತು ಮಹಿಳೆ ಮೇಲೆ. ಈಗ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಿ. ಪುರುಷನು ಮೇಲಿರುವಾಗ ದೇಹದ ಮೇಲೆ ಹೆಚ್ಚು ಒತ್ತಡ ಬೀಳುತ್ತದೆ. ಅವನು ಬೇಗ ಆಯಾಸಗೊಳ್ಳುತ್ತಾನೆ ಮತ್ತು ಬೇಗ ನಿಯಂತ್ರಣ ಕಳೆದುಕೊಳ್ಳುತ್ತಾನೆ. ಆದರೆ ಅವನು ಕೆಳಗೆ ಇರುವಾಗ ದೇಹವು ವಿಶ್ರಾಂತವಾಗಿರುತ್ತದೆ ಮತ್ತು ವಿಶ್ರಾಂತದ್ರಾಂತ ದೇಹವು ಹೆಚ್ಚು ಸಮಯದವರೆಗೆ ತಡೆದುಕೊಳ್ಳಬಲ್ಲದು. ಇದಕ್ಕೆ ಒಂದು ಸುಂದರ ಅಂಶವಿದೆ. ನಿಯಂತ್ರಣ ಮಹಿಳೆಯ ಕೈಯಲ್ಲಿರುತ್ತದೆ. ಅವಳು ತನ್ನ ವೇಗವನ್ನು ನಿರ್ಧರಿಸುತ್ತಾಳೆ. ತನ್ನ ವೇಗ, ತನ್ನ ಆಳ. ಇದರಿಂದ ಇಬ್ಬರ ನಡುವೆ ಸಮತೋಲನ ಬರುತ್ತದೆ ಮತ್ತು ಸಮತೋಲನವಿದ್ದಾಗಲೇ ಆನಂದವು ಆಳವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಕೈಗಳು ಖಾಲಿಯಾಗಿರುತ್ತವೆ. ನೀವು ನಿಮ್ಮ ಸಂಗಾತಿಯನ್ನು ಮುಟ್ಟಬಹುದು, ಅನುಭವಿಸಬಹುದು. ಅವಳ ಕೂದಲಲ್ಲಿ ಕೈ ಹಾಕಬಹುದು, ಅವಳನ್ನು ತಬ್ಬಿಕೊಳ್ಳಬಹುದು. ಮತ್ತು ನೆನಪಿರಿ, ಸಂಬಂಧವು ಕೇವಲ ದೇಹದ್ದಲ್ಲ, ಅದು ಭಾವನೆಗಳ ಒಗ್ಗೂಡುವಿಕೆ. ಭಾವನೆಗಳು ಒಗ್ಗೂಡಿದಾಗಲೇ ನಿಜವಾದ ತೃಪ್ತಿ ಬರುತ್ತದೆ. ಆದರೆ ಒಂದು ವಿಷಯ ಯಾವಾಗಲೂ ನೆನಪಿರಲಿ: ಬೇಗ ಮಾಡಬೇಡಿ. ಇದು ಯಾವುದೇ ಓಟವಲ್ಲ, ಇದು ಒಂದು ಅನುಭವ. ನಿಧಾನವಾಗಿ ಪ್ರಾರಂಭಿಸಿ, ಒಬ್ಬರನ್ನೊಬ್ಬರು ಅನುಭವಿಸಿ, ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ. ಅವಳು ಯಾವ ರೀತಿ ಅನುಭವಿಸುತ್ತಿದ್ದಾಳೆ ಎಂದು ಕೇಳಿ. ಎಲ್ಲಾದರೂ ಅನಾನುಕೂಲ್ಯವಿದ್ದರೆ ನಿಲ್ಲಿಸಿ ಅರ್ಥಮಾಡಿಕೊಳ್ಳಿ ಮತ್ತು ಮುಂದುವರೆಯಿರಿ. ಯಾರಿಗಾದರೂ ಸೊಂಟ ಅಥವಾ ಮೊಣಕಾಲು ನೋವಿದ್ದರೆ ತಲೆದಿಂಬಿನ ಬುಡಕ್ಕೆ ಸಹಾಯಕವಾಗಬಹುದು. ಈಗ ಒಂದು ಸತ್ಯ ಕೇಳಿ. ಅನೇಕ ಜನರು ಈ ಸಣ್ಣ ಬದಲಾವಣೆಯನ್ನು ಅಳವಡಿಸಿಕೊಂಡಿದ್ದಾರೆ ಮತ್ತು ಹಿಂದೆ ಕೇವಲ 2-3 ನಿಮಿಷಗಳವರೆಗೆ ತಡೆದುಕೊಳ್ಳುತ್ತಿದ್ದವರು 15ರಿಂದ 20 ನಿಮಿಷಗಳವರೆಗೆ ತಲುಪಿದ್ದಾರೆ. ಆದರೆ ನಿಜವಾದ ಬದಲಾವಣೆ ಸಮಯದಲ್ಲ. ನಿಜವಾದ ಬದಲಾವಣೆ ಆತ್ಮವಿಶ್ವಾಸದಲ್ಲಿತ್ತು ಮತ್ತು ಆತ್ಮವಿಶ್ವಾಸ ಹಿಂತಿರುಗುವಾಗ ಸಂಬಂಧವು ಬದಲಾಗುತ್ತದೆ. ಈಗ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು ಕೂಡ ಈ ಸಮಸ್ಯೆಯಿಂದ ತೊಂದರೆಗೊಳಗಾಗಿದ್ದೀರಾ? ಹೌದು ಎಂದರೆ ಇದನ್ನು ಅರ್ಥಮಾಡಿಕೊಳ್ಳಿ. ನೀವು ಒಬ್ಬರೇ ಅಲ್ಲ. ಇದು ಬಹಳ ಸಾಮಾನ್ಯವಾದದ್ದು ಮತ್ತು ಇದಕ್ಕೆ ಪರಿಹಾರವೂ ಇದೆ. ಕೇವಲ ಸರಿಯಾದ ಮಾಹಿತಿ ಬೇಕು. ಮತ್ತು ಅತ್ಯಂತ ಮುಖ್ಯ ವಿಷಯವೆಂದರೆ, ಸಂಬಂಧವು ಕೇವಲ ದೈಹಿಕ ಅಗತ್ಯವಲ್ಲ. ಅದು ವಿಶ್ವಾಸ, ಅದು ಪ್ರೀತಿ, ಅದು ಬಾಂಧವ್ಯ. ನೀವು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವಾಗ, ಅವಳನ್ನು ಅರ್ಥಮಾಡಿಕೊಳ್ಳುವಾಗ ಸಂಬಂಧ ಬಲವಾಗುತ್ತದೆ ಮತ್ತು ಸಂಬಂಧ ಬಲವಾದಾಗ ತೃಪ್ತಿ ತಾನಾಗಿಯೇ ಬರುತ್ತದೆ. ಇಂದಿನಿಂದ ಸಣ್ಣ ಸಣ್ಣ ಬದಲಾವಣೆಗಳನ್ನು ಪ್ರಾರಂಭಿಸಿ. 2 ಬೀಜಗಳು: ಸ್ವಲ್ಪ ಧೈರ್ಯ, ಸ್ವಲ್ಪ ಅರ್ಥಮಾಡಿಕೊಳ್ಳುವಿಕೆ ಮತ್ತು ನೋಡಿ ನಿಮ್ಮ ಜೀವನ ಹೇಗೆ ನಿಧಾನವಾಗಿ ಬದಲಾಗುತ್ತದೆ ಎಂದು. ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ತೋರಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.